ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚರ್ಮ ಮಾಯ್ಶ್ಚರ್ ಆಗಿದ್ದರೆ ಚರ್ಮದಲ್ಲಿ ಯಾವುದೇ ರೀತಿ ಸುಕ್ಕುಗಳು ಬರೋದಿಲ್ಲ, ಹಾಗೆ ಚರ್ಮ ಡ್ರೈ ಕೂಡ ಆಗೋದಿಲ್ಲ. ನಮ್ಮ ಸ್ಕಿನ್ ಯಾವಾಗಲೂ ಹೆಂಗಾಗಿರಬೇಕು ಅಂದರೆ ಒಂದೊಳ್ಳೆ ಮಾಯ್ಶ್ಚರೈಸರ್ ಬೇಕು. ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು. ಡೇ ಆ್ಯಂಡ್ ನೈಟ್ ಕೂಡ ಯೂಸ್ ಮಾಡುವಂತಹ ಒಂದು ಮ್ಯಾಜಿಕಲ್ ಸ್ಕಿನ್ ವೈಟನಿಂಗ್ ಮಾಯ್ಶ್ಚರೈಸರ್ ಲೋಷನ್. ಬರೀ ಮಾಯ್ಶ್ಚರೈಸರ್ ಅಲ್ಲ, ಸ್ಕಿನ್ ವೈಟನಿಂಗ್, ಸ್ಕಿನ್ ಬ್ರೈಟನಿಂಗ್ ಮಾಯ್ಶ್ಚರೈಸರ್ನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡೋಣ. ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಲೋಟ ನೀರನ್ನು, ಅಂದರೆ ಒಂದು 200 ml ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅದರ ಜೊತೆಗೆ ರೋಸ್ ಪೆಟಲ್ಸ್, ಗುಲಾಬಿ ದಳಗಳನ್ನು ಒಂದು ಇಡಿಯಷ್ಟು ಸೇರಿಸ್ಕೊತಾ ಇದ್ದೀನಿ. ಗುಲಾಬಿ ದಳಗಳು, ರೋಸ್ ಪೆಟಲ್ಸ್ ಏನಿದೆ ಸ್ಕಿನ್ ಗ್ಲೋ ಆಗೋದಕ್ಕೆ, ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಿ ಸ್ಕಿನ್ ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ರೋಸ್ ಪೆಟಲ್ಸ್ ಹಾಕೊಂಡಾದ್ಮೇಲೆ ಇದರ ಜೊತೆಗೆ ಸ್ವಲ್ಪ ಮೆಂತ್ಯ ಪುಡಿನ ಸೇರಿಸ್ಕೋಬೇಕು. ಒಂದು ಜಾರಿಗೆ 1 ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ಪೌಡರನ್ನು ಮಾಡ್ಕೊಳ್ಳಿ. ಈ ಪೌಡರನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನು ವೈಟ್ ಆಗೋದಕ್ಕೆ, ಸ್ಕಿನ್ ಲೈಟ್ ಆಗೋದಕ್ಕೆ, ಸ್ಕಿನ್ನು ಸ್ಮೂತ್ ಆಗೋದಕ್ಕೂ ಕೂಡ ಈ ಮೆಂತ್ಯ ಕಾಳು ತುಂಬ ಹೆಲ್ಪ್ ಮಾಡುತ್ತೆ. ಈ 2 ಇಂಗ್ರೀಡಿಯೆಂಟ್ಸ್ ಜೊತೆಗೆ 1 ಸ್ಪೂನ್ನಷ್ಟು ವೈಟ್ ರೈಸ್, ಬಿಳಿ ಅಕ್ಕಿನ ಹಾಕೋತಾ ಇದ್ದೀನಿ. ಅದರ ಜೊತೆಗೆ 1.5 ಸ್ಪೂನ್ನಷ್ಟು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಉರಿನ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡು ಅವಾಗ ಈ ರೀತಿಯಾಗಿ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ಹಾಗೆ ಅಂಟ್ಕೊಳ್ಳುತ್ತೆ, ಜೆಲ್ ಬಿಡುತ್ತೆ. ಸೊ ಚೆನ್ನಾಗಿ ಜೆಲ್ ಬಿಡೋವರೆಗೂ 1 ರಿಂದ 2 ನಿಮಿಷ ತಿರುಗಿಸ್ತಾ ಈ ರೀತಿಯಾಗಿ ಕಾಯಿಸ್ಕೊಳ್ಳಿ. ಸ್ಟವನ್ನು ಆಫ್ ಮಾಡಿ ಬಿಸಿ ಇರೋವಾಗಲೇ ಇದನ್ನು ಒಂದು ಸಪ್ರೇಟ್ ಬೌಲಿಗೆ ಫಿಲ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ತಣ್ಣಗಾದ್ಮೇಲೆ ನೀವು ಫಿಲ್ಟರ್ ಮಾಡೋದಕ್ಕೆ ಹೋದರೆ ಜೆಲ್ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ನಿಮಗೆ ಫಿಲ್ಟರ್ ಮಾಡೋದಕ್ಕೆ, ಸೋಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಜೆಲ್ ತಣ್ಣಗಾದ್ಮೇಲೆ ಅದ್ರ ಜೊತೆಗೆ ಆಲೋವೆರಾ ಜೆಲ್ಲನ್ನು ಸೇರಿಸ್ಕೋಬೇಕು. ನೀವು ಯಾವುದು ರೆಗ್ಯುಲರಾಗಿ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಿದ್ದೀರಾ ಅದೇ ಆಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳಿ. 3 ಸ್ಪೂನ್ನಷ್ಟು ಆಲೋವೆರಾ ಜೆಲ್ಲನ್ನು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ರೋಸ್ ವಾಟರನ್ನು ಹಾಕೋಬೇಕು. 2 ಸ್ಪೂನ್ನಷ್ಟು ರೋಸ್ ವಾಟರನ್ನು ಹಾಕ್ಕೊಳ್ಳಿ. ರೋಸ್ ವಾಟರ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸುಲ್ ಆಯಿಲನ್ನು ನಾನು 3 ಕ್ಯಾಪ್ಸುಲನ್ನು ತೊಗೊಂಡಿದ್ದೀನಿ. ಕಟ್ ಮಾಡಿ 3 ಕ್ಯಾಪ್ಸುಲ್ ಆಯಿಲನ್ನು ಸೇರಿಸ್ಕೊಳ್ಳಿ. ಬೇಕಿದ್ರೆ ನೀವು ವಿಟಮಿನ್ ಇ ಆಯಿಲ್ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅದು ಇಲ್ಲ ಅಂದರೆ ಈ ರೀತಿ ವಿಟಮಿನ್ ಇ ಕ್ಯಾಪ್ಸುಲನ್ನೇ ನೀವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ, ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಮಿಕ್ಸ್ ಆಗೋದಕ್ಕೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು. ಒಂದು ಲಿಕ್ವಿಡ್ ಥರ, ಮಾಯ್ಶ್ಚರೈಸರ್ ಬಾಡಿ ಲೋಷನ್ ಏನು ಬರುತ್ತೆ ಆ ಲಿಕ್ವಿಡ್ ಥರ ಬರಬೇಕು. ನೋಡ್ತಾ ಇದ್ದೀರಾ ಎಷ್ಟು ಟ್ರಾನ್ಸ್ಪರೆಂಟಾಗಿ, ಎಷ್ಟು ಕ್ರೀಮಿಯಾಗಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ, ಯಾಕಂದರೆ ರೋಸ್ ಪೆಟಲ್ಸ ಯೂಸ್ ಮಾಡಿರೋದ್ರಿಂದ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಯೂಸ್ ಮಾಡೋದು ಹೇಗೆ ಅಂದರೆ ಸ್ವಲ್ಪ ಲಿಕ್ವಿಡನ್ನು ತಗೊಳ್ಳಿ. ಮಾಯ್ಶ್ಚರೈಸರ್ ಬದಲಾಗಿ ಈಗ ಪ್ರಿಪೇರ್ ಮಾಡಿರುವಂತಹ ಈ ಲಿಕ್ವಿಡನ್ನು ನೀವು ಕೈಗಳಿಗೆ, ಕಾಲುಗಳಿಗೆ ಹಚ್ಚಿ, ಅಷ್ಟೇ ಅಲ್ಲ ಬೇಕಿದ್ರೆ ನೀವು ಮುಖಕ್ಕೂ ಕೂಡ ಹಚ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ತುಂಬ ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಡೌಟ್ ಇರೋವಂಥವ್ರು, ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋವಂಥವ್ರು ಒಂದು ಸರಿ ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಬೆಸ್ಟ್ ಅದು. ಯಾಕಂದರೆ ಕೆಲವ್ರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಕೆಲವ್ರಿಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿ ಬರೋದಿಲ್ಲ. ಸೊ ನೀವು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಯಾವುದೇ ರಿಯಾಕ್ಷನ್ಸ್ ಆಗಿಲ್ಲ ಅಂತಂದರೆ ನೀವು ಯೂಸ್ ಮಾಡ್ಬೋದು. ರಿಯಾಕ್ಷನ್ಸ್ ಆಗಿದೆಯಾ ಆಗಿಲ್ವಾ ಅನ್ನೋದು ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಒಂದು ಸ್ವಲ್ಪ ಕ್ವಾಂಟಿಟಿನ, ಸ್ವಲ್ಪ ಕ್ರೀಮನ್ನು ತೊಗೊಂಡು ಕಿವಿ ಹಿಂದೆಗಡೆ, ಕಿವಿ ಪಕ್ಕದಲ್ಲಿ ಹಚ್ಚಿ ಆದಮೇಲೆ 12 ಅವರ್ಸ್ ನೀವು ಬಿಡಬೇಕಾಗುತ್ತೆ. ಹಚ್ಚಿದ ತಕ್ಷಣ ನಿಮಗೆ ರಿಯಾಕ್ಷನ್ ಗೊತ್ತಾಗೋದಿಲ್ಲ. 12 ಅವರ್ಸ್ ವೆಯ್ಟ್ ಮಾಡಿ. ಹಚ್ಚಿರೋ ಜಾಗದಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಅಂದರೆ ರೆಡ್ನೆಸ್ ಆಗ್ಬೋದು, ಕೆಂಪಗಾಗಿರ್ಬೋದು, ಹಚ್ಚಿರೋ ಜಾಗದಲ್ಲಿ ಕಡ್ತಾ ಬರೋವಂಥದ್ದು, ಅಲ್ಲಿ ಏನಾದರೂ ಸಣ್ಣ ಗುಳ್ಳೆಗಳು, ರ್ಯಾಷಸ್ ಏನಾದರೂ ಆಗಿದ್ದರೆ ನೀವು ಯೂಸ್ ಮಾಡೋದು ಬೇಡ. ಏನೂ ತೊಂದರೆ ಇಲ್ಲ ಅಂದರೆ ನೀವು ಆರಾಮಾಗಿ ಡೌಟ್ ಇಲ್ಲದೆ ಯೂಸ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ವೈಟ್ ಆ್ಯಂಡ್ ಬ್ರೈಟ್ ಕೂಡ ಆಗುತ್ತೆ. ಮೊದಲೇ ನೀವು ಫಿಲ್ಟರ್ ಮಾಡ್ಕೊಂಡಾದಮೇಲೆ ಉಳ್ಕೊಂಡಿರೋವಂತಹ ಈ ಫ್ಲ್ಯಾಕ್ಸ್ ಸೀಡ್ಸು, ರೈಸು, ಈ ಪೆಟಲ್ಸ್ ಏನಿದೆ ಇದಿಷ್ಟನ್ನು ವೇಸ್ಟ್ ಮಾಡಬೇಡಿ. ಇದನ್ನು ನೀವು ಸ್ನಾನಕ್ಕೆ ಸ್ಕ್ರಬ್ಬರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಸ್ಕ್ರಬ್ಬರ್ಗೆ ಯೂಸ್ ಮಾಡೋದಕ್ಕೆ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. 1 ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು
ಪ್ಯಾಕ್ ರೀತಿನಾದ್ರೂ ಕೂಡ ಯೂಸ್ ಮಾಡ್ಬೋದು. ಕೈ ಕಾಲುಗಳಿಗೆ ಪ್ಯಾಕ್ ರೀತಿನೂ ಯೂಸ್ ಮಾಡ್ಬೋದು ಅಥವಾ ಬಾಡಿ ಸ್ಕ್ರಬ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.